ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾಲಾಶ ಧೂಮ್ರಸಂಕಾಶಾನ್ ಧಾರಕಾನ್ ಗ್ರಹಮಸ್ತಕಾನ್ ರೌದ್ರಾನ್ ರುದ್ರಾತ್ಮಕಾನ್ ಘೋರಾನ್ ತಾನ್ ಕೇತೂನ್ ಪ್ರಣಮಾಮ್ಯಹಂ. ನಾನು ಹಿಂದೆ ತಿಳಿಸಿದ ಹಾಗೆ ರಾಹುಕೇತುಗಳು ಛಾಯಾಗ್ರಹರಾದರೂ ನಾವು ಯಾವುದೋ ಒಂದು ಭಯಗ್ರಸ್ತರಾಗಿ ಅಥವಾ ಅನೇಕ ವಿಧದಲ್ಲಿ ಮಾಧ್ಯಮಗಳಲ್ಲಿಯೋ ಅಥವಾ ಬೇರೊಂದು ಕಡೆಯಲ್ಲಿಯೋ ಇನ್ನೊಬ್ಬರ ಬಾಯಿಯಲ್ಲಿಯೋ ಕೇಳಿ ತಿಳ್ಕೊಂಡು ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಭಯಭೀತರಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಕೇತುವಿನ ಬದಲಾವಣೆ, ಹಿಂದೆ ರಾಹು ಬದಲಾವಣೆ ಆದದ್ದರಿಂದ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ಕೇತು ಬದಲಾವಣೆ ಆದದ್ದರಿಂದ ಇಬ್ಬರು ಒಟ್ಟಿಗೆ ಬದಲಾವಣೆ ಆಗ್ತಾರೆ. ರಾಹು ಕೇತುಗಳು ಇಬ್ಬರು ಕೂಡ ಪರಸ್ಪರ 180 ಡಿಗ್ರಿಯಲ್ಲೇ ಇರ್ತಾರೆ. ಆವಾಗ ಕೇತು ಬದಲಾವಣೆ, ರಾಹು ಬದಲಾವಣೆ, ಇದರಿಂದಾಗಿ ಆಗುವ ಫಲಾಫಲಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ ತಿಳಿಸಿದ್ದೆ. ಅದೇ ತರಹದಲ್ಲಿ ಹೇಗೆ ಶನಿವತ್ ರಾಹು ಅಂತ ನಾವು ಹಿಂದೆಯನ್ನು ತೆಗೆದುಕೊಂಡಿದ್ದೇವೋ ಅದೇ ತರಹದಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಅಂದರೆ ನವಗ್ರಹಗಳಲ್ಲಿ ನಾವು ಇವತ್ತಿನ ವಸ್ತುತಃ 7 ಗ್ರಹರು, ಇಬ್ಬರು ಛಾಯಾಗ್ರಹರು. ಆದರೆ ಛಾಯಾಗ್ರಹರಿಗೆ ಪ್ರತ್ಯೇಕವಾದ ಫಲಗಳನ್ನು ಉಲ್ಲೇಖ ಮಾಡೋದು ಬಹಳ ಕಡಿಮೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಹೇಗೆ ತೆಗೊಳ್ಬೇಕು ಅಂತ ವಿಚಾರ ಮಾಡುವಾಗ ಕುಜನ ಹಾಗೆ ಕೇತುವನ್ನು ವಿಚಾರ ಮಾಡಿ. ಕುಜನಿಗೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಏನು ಫಲಗಳನ್ನು ತಿಳಿಸಿದ್ದಾರೋ ಕೇತು ಬಂದಾಗಲೂ ಅದೇ ತರಹದ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈಗ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆದದ್ದರಿಂದ ಯಾವ್ಯಾವ ರಾಶಿಯವರಿಗೆ ಏನು ಫಲಾಫಲಗಳು ದೊರಕಲಿಕ್ಕಿದೆ, ಏನಾಗಬಹುದು, ಯಾವ ರಾಶಿಯವರಿಗೆ ಒಳ್ಳೆಯ ಫಲ, ಯಾವ ರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇತ್ಯಾದಿಗಳ ವಿಷಯಗಳನ್ನು ಚಿಂತನೆ ಮಾಡೋಣ. ಪ್ರಧಾನವಾಗಿ ನಾನು ಹಿಂದೆ ಹೇಳಿದ ಹಾಗೆ ಆ ಸಿಂಹ ರಾಶಿಯಲ್ಲಿ ಬಂದಾಗ ಕುಜನಿಗೆ ಏನು ಫಲ ಹೇಳ್ತಾರೆ, ಜೊತೆಗೆ ಕೇತುವಿನ ಗೋಚಾರದ ಫಲವೇನು, ಎರಡನ್ನೂ ಮೇಳೈಸಿಕೊಂಡಾಗ ಸ್ಪಷ್ಟವಾದ ಫಲವನ್ನು ನಾವು ಚಿಂತನೆ ಮಾಡ್ಬೋದು. ಬೃಹಜ್ಜಾತಕಕಾರರು ಗ್ರಹ ರಾಶಿಶೀಲಾಧ್ಯಾಯದಲ್ಲಿ ನಿಸ್ವಕ್ಲೇಶಸಹೋ ಭಯೋ ವನಚರಃ ಸಿಂಹೇಲ್ಪದಾರಾತ್ಮಜಃ ಅನ್ನುವ ಫಲವನ್ನು ಹೇಳ್ತಾರೆ. ಅಂದರೆ ಕುಜನು ಸಿಂಹರಾಶಿಯಲ್ಲಿ ಬಂದಾಗ ಕ್ಲೇಶಸಹ, ಅಭಯ, ವನಚರ, ಅಲ್ಪದಾರಾತ್ಮಜಶ್ಚ ಅಂತ ಫಲವನ್ನು ಹೇಳ್ತಾರೆ. ಅಂದರೆ ನಿಸ್ವಹ, ಸಂಪತ್ತನ್ನು ಕಳೆದುಕೊಳ್ಳುವವನಾಗ್ತಾನೆ, ಜೊತೆಗೆ ದುಃಖವನ್ನು ಸಹಿಸುವವನಾಗ್ತಾನೆ. ಆನಂತರದಲ್ಲಿ ವನಚರ, ಕಾಡಿನಲ್ಲಿ ಹೆಚ್ಚಿನ ಸಂಚಾರವನ್ನು ಮಾಡುವವನಾಗ್ತಾನೆ, ಅಲ್ಪ ಸಂತಾನವನ್ನು ಪಡೆಯುವವನಾಗ್ತಾನೆ. ಇಷ್ಟು ಫಲವನ್ನು ಹೇಳ್ತಾರೆ. ಇದೇ ಫಲವನ್ನು ಕೇತುವಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಗೋಚಾರದ ಫಲ, ಭಾವದ ಫಲ ಏನಾಗಲಿಕ್ಕಿದೆ, ಮೇಷಾದಿ ರಾಶಿಗಳಿಂದ ಚಿಂತನೆ ಮಾಡ್ತಾ ಬರೋಣ. ತುಲಾರಾಶಿಗಾಗುವಾಗ 11ನೇ ಮನೆಯಲ್ಲಿ ಕೇತುವಿನ ಸಂಚಾರ ಅಂತಕ್ಕಂಥದ್ದು ನಡೀತಾ ಇದೆ. ಹಾಗಾದರೆ ಅಲ್ಲಿ ಏಕಾದಶಿ ಲಾಭ ಅಂತ ಹೇಳ್ತಾರೆ. ಏಕಾದಶ ಸ್ಥಾನದಲ್ಲಿ ಯಾವುದೇ ಗ್ರಹರು ಬರಲಿ ಅಲ್ಲಿ ಲಾಭವನ್ನೇ ಕೊಡ್ತಾರೆ. ಶುಭ ಏಕಾದಶ ಶುಭ ಫಲಾವಾಪ್ತ್ಯರ್ಥಂ ಅಂತಲೇ ಸಂಕಲ್ಪಗಳಲ್ಲಿ ಕೂಡ ನಾವು ಹೇಳ್ತೇವೆ. ಪಾಪಗ್ರಹರಾಗಲಿ ಶುಭಗ್ರಹರಾಗಲಿ ಏಕಾದಶ ಸ್ಥಾನದಲ್ಲಿ ಬಂದಾಗ ಒಳ್ಳೆಯ ಫಲವನ್ನು ಕೊಡ್ತಾರೆ. ಆದರೆ ಕೇತುವು ಕೂಡ ಲಾಭವನ್ನು ಕೊಡ್ತಾನೆ. ಅದು ಯದ್ವಿಷಯಕವಾದಂತಹ ಲಾಭ ಅನ್ನುವುದನ್ನು ಕೂಡ ನಾವು ವಿಚಾರ ಮಾಡ್ತಾ ಬರಬೇಕು. ಅಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಲಾಭದ ವಿಷಯಗಳನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ತುಲಾರಾಶಿಗೆ ಲಾಭಸ್ಥಾನವಾಗಿರೋದ್ರಿಂದ, ಅದು ರವಿಯ ಸ್ಥಾನವಾಗಿರೋದ್ರಿಂದ ನಮಗೆ ಈ ತಂದೆಯಿಂದಾಗಿ ಬರಬೇಕಾಗಿರತಕ್ಕಂತಹ ಏನಾದರೂ ಆಸ್ತಿ ಪಾಸ್ತಿಗಳಿದ್ದರೆ ಅದರಿಂದಾಗಿ ತಂದೆಯಿಂದಾಗಿ ಲಾಭ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ನಮಗೆ ಈ ತಪಸ್ಸು ಮಾಡುವಂತಹ ಯೋಗ, ಹೆಚ್ಚಿನ ಮಟ್ಟಿಗೆ ವೈರಾಗ್ಯದ ಕಡೆ ಒಲವು ಬರುವಂತಹದ್ದು, ತಪಸ್ಸು ಮಾಡುವಂಥದ್ದು, ಅಥವಾ ಭಗವಂತನ ಆರಾಧನೆಯಲ್ಲಿ ಹೆಚ್ಚಿನ ಆಸಕ್ತಿ ಬರುವಂತಹದ್ದು, ನಮ್ಮ ಹತ್ರ ಇರುವಂತಹ ಸಂಪತ್ತನ್ನು ದಾನ ಮಾಡುವಂತಹದ್ದು. ಅನೇಕರಿಗೆ ವಿಷಯವೇ ಗೊತ್ತಿಲ್ಲ.
ನಾವು ದಾನ ಮಾಡುವುದರಿಂದ ಕಳ್ಕೊಳ್ತೇವೆ ಅಂತ ಅನೇಕರು ತಿಳ್ಕೊಂಡಿರ್ತೀರಿ. ಆದರೆ ಇದು ಹೇಗೆ ಅಂದರೆ ದಾನ ಅನ್ನೋದು ಕಳ್ಕೊಂಡು ಪಡ್ಕೊಳ್ಳುವಂಥದ್ದು. ಕಳ್ಕೊಳ್ಳುವುದು ಏನಕ್ಕೆ ಅಂದರೆ ಪಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋದು ಅಂತ ಹೇಳ್ತಾರೆ ದೊಡ್ಡವರು. ಆದ್ದರಿಂದ ಈ ರೀತಿಯಾಗಿರತಕ್ಕಂತಹ ಅನೇಕ ವಿಧವಾದ ಲಾಭಗಳನ್ನು ತುಲಾರಾಶಿಯವರು ಪಡೀಬಹುದು. ಜೊತೆಗೆ ಗುರು ಬದಲಾವಣೆಯೂ ಆಗಿದೆ ತುಲಾರಾಶಿಗೆ. ಗುರುಬಲ ಇಲ್ಲದೇ ಇದ್ದವರು ಗುರುಬಲವೂ ಬರ್ತಾ ಇದೆ. ಅತ್ಯದ್ಭುತವಾಗಿರ್ತಕ್ಕಂತಹ ಸಮಯವನ್ನು ಕಳೀಬಹುದು ಈ ತುಲಾರಾಶಿಯವರು. ಇನ್ನು ಈ ಇನ್ನಷ್ಟು ನಾವು ಅನೇಕ ವಿಧವಾದಂತಹ ಫಲಗಳನ್ನು ಲಾಭಗಳನ್ನು ನಾವು ಪಡೀಬೋದು. ಹೇಗೆ, ಯಾವ ಥರ, ಇನ್ನೇನಾದರೂ ಮಾಡಬೇಕಾ ಇದಕ್ಕೆ ಅಂತಂದಾಗ ವಿಶೇಷವಾಗಿ ಗಣಪತಿಗೆ ರಂಗಪೂಜೆ ಅಂತ ಮಾಡ್ತಾರೆ. ರಂಗಪೂಜೆಯನ್ನು ಮಾಡಿಸ್ತಾ ಬನ್ನಿ. ಅದು ಕೂಡ ಅನೇಕ ವಿಧವಾಗಿರತಕ್ಕಂತಹ ಲಾಭಗಳನ್ನು ನಾವು ಪಡೀಬಹುದು. ಜೊತೆಗೆ ಇದು ಬಾಧಾ ರಾಶಿಯೂ ಹೌದು. ಆದ್ದರಿಂದಾಗಿ ಈ ಪೈತೃಕವಾಗಿರತಕ್ಕಂತಹ ಬಾಧೆಗಳು ಏನಾದರೂ ಇದ್ದರೆ ಅಥವಾ ಕುಟುಂಬದಲ್ಲಿ ಏನಾದರೂ ಬ್ರಹ್ಮಚಾರಿಯಾಗಿ ತೀರಿಕೊಂಡವರು ಅಥವಾ ಅಕಾಲ ಮರಣ ಹೊಂದಿದವರು ಯಾರಾದರೂ ಇದ್ದರೆ ಅವರಿಗಾಗುವಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಆದರೆ ಒಮ್ಮೆ ಜ್ಯೋತಿಷ್ಕರನ್ನು ಸಂಪರ್ಕ ಮಾಡಿ ನಮ್ಮ ಪೂರ್ವಜರಲ್ಲಿ ಏನಾದರೂ ಈ ಥರದ್ದು ಆಗಿದೆಯಾ ಏನು ಅನ್ನೋದನ್ನು ಜ್ಯೋತಿಷ್ಯದ ಮುಖಾಂತರವೂ ತಿಳಿದುಕೊಳ್ಳಿ. ಅದೇ ತರಹದಲ್ಲಿ ನಿಮ್ಮ ಪೂರ್ವಜರು ಯಾರಾದರೂ ಇದ್ದರೆ ಅವರ ಹತ್ರನೂ ಮಾತನಾಡಿಕೊಂಡು ನಿಮ್ಮ ಪೂರ್ವ ವೃತ್ತಾಂತವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಲಾಭಗಳನ್ನು ಈ ತುಲಾರಾಶಿಯವರು ಪಡಿಬಹುದಾಗಿದೆ.